ಸಮಯ ಉಪಯೋಗ ಮಾಡುವಂಥ ಅವಕಾಶ ಮಾಡಿಕೊಳ್ಳಿ. ನಮಗೆ ಮನಸ್ಸು ತೋಚಿದ ಬಂದದನ್ನೆಲ್ಲ ನಾವು ಇನ್ನು ಮಾತಾಡಬೇಕಂತ ಹೇಳಿದರೆ ಅದು ಇದು ಅಸೆಂಬ್ಲಿ ಆಗುವುದಿಲ್ಲ. ಇಲ್ಲಿ ವಿಚಾರ ಏನಿದೆ, ವಾಲ್ಮೀಕಿ ಜನಾಂಗದ ಇದರಲ್ಲಿ ಆದಂತಹ ಅಭಿವೃದ್ಧಿ ಆದಂಥ ಗಗನದ ಬಗ್ಗೆ ಅದು ಚರ್ಚೆ ನಡೀತಾ ಇದೆ. ಮಾನ್ಯ ಪ್ರತಿಪಕ್ಷದ ನಾಯಕರು ಆಡಳಿತ ಪಕ್ಷದ ಸಹ ಏನಿದೆಲ್ಲರೂ ಕೂಡ ಮಾತಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನಿದೆ, ಪ್ರತಿಪಕ್ಷದ ನಾಯಕರು ಮತ್ತು ಸದಸ್ಯರು ಈ ಒಂದು ಮಾತಾಡೋದು ಸ್ವಾಭಾವಿಕ, ಮಾತಾಡಲೇಬೇಕು ಈ ಇದು ವಿಚಾರ. ಮತ್ತು ಲಾಸ್ಟ್ ಟೈಮ್ ಅವರ ಕಾಲದಲ್ಲಿ ಏನಾಗಿದೆ ಅದಕ್ಕಾಗಿ ಅವ್ರನ್ನ ಅಲ್ಲಿ ಕೂತ್ಕೊಳಿಸಿದ್ದಾರೆ, ನಿಮ್ಮನ್ನು ಇಲ್ಲಿ ಬಂದು ಕೂತ್ಕೊಳಿಸಿದ್ದಾರೆ. ಈಗ ಆಯ್ತು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಈಗ ನಿಮ್ಮ ಸೀಟ್ ಸರಿ ಇಲ್ವೋ ನೀವು ಸರಿ ಇಲ್ವೋ ಗೊತ್ತಿಲ್ಲ, ಹಾಗಾಗಿ ನೀವು ಎದ್ದು ನಿಲ್ತೀರಿ. ನಾ ಸೀಟ್ ಚೇಂಜ್ ಮಾಡ್ಲಾ? ನಾ ಸೀಟ್ ಚೇಂಜ್ ಮಾಡಿಬಿಡ್ತೇನೆ. ಈಗ ಎಲ್ಲ ತನಿಖೆ ಆಯ್ತು, ಕೂತ್ಕೊಳ್ಳಿ. ನೀವು ಯಾಕೆ ಮಾತಾಡ್ತೀರಿ? ನೀವು ಯಾಕೆ ಮಾತಾಡ್ತೀರಿ? ಆಯ್ತು ನೋಡಿ, ಒಂದು 69 ಮೂರು ದಿವಸ ಚರ್ಚೆ ಮಾಡಿದ್ರೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈ ಅಧಿವೇಶನ ಏನಾದರೂ 10 ದಿವಸ ನಂತರ ಪ್ರಯೋಜನ ಪಡಲಿಕ್ಕೆ ಸಾಧ್ಯ ಉಂಟಾ? ಅವ್ರು ಹೇಳ್ತಾ ಇದ್ದಾರೆ ಏನೆಲ್ಲ ಹಗರಣ ಇದೆ ನೀವೆಲ್ಲ ತನಿಖೆ ಮಾಡಿ. ಯಾರು ತನಿಖೆ ಮಾಡಿ ಬೇಡ ಅಂತ ಹೇಳುದಿಲ್ಲಲ್ಲ. ಇಲ್ಲಿ ಎದ್ದು ನಿಂತು ಮಾತಾಡಿದ ತಕ್ಷಣ ಅದಕ್ಕೆ ಪರಿಹಾರ ಸಿಗ್ತದ? ಜನ ಇದನ್ನು ಮೆಚ್ಚಿಕೊಳ್ಳಿಕ್ಕೆ ಹೋಗ್ತಾರೆ? ಇಲ್ಲ. ಸೊ ಆಡಳಿತ ಪಕ್ಷಕ್ಕೆ ತುಂಬಾ ಜವಾಬ್ದಾರಿ ಇದೆ. ಮಂತ್ರಿಗಳು ಮಾನ್ಯ ಸದಸ್ಯರ ಅಭಿಪ್ರಾಯ ಅವ್ರು ಹೇಳೋದಕ್ಕೆ ತಕರಾರಿಲ್ಲ. ಅವ್ರು ಹೇಳುವಾಗ ಅವ್ರದೇ ಸರ್ಕಾರ ಇದ್ದಾಗ ಈ ವರ್ಗಗಳ ಹಿತಕ್ಕೆ ಅನ್ಯಾಯ ಆದಾಗ